ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಬ್ರಹ್ಮಾಂಡ ಕಾರ್ಯಕ್ರಮವನ್ನ. ಗುರುಜಿ, ಕಣ್ಣು ದೃಷ್ಟಿ ಗಣಪನ ಉಗಮ ಹೇಗಾಯ್ತು ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ವಿಚಾರಗಳೇನಿದೆ ಗುರುಜಿ? ನೋಡಿ, ಇವತ್ತು ಪ್ರತಿಯೊಬ್ಬ ಮನುಷ್ಯ ಒಂದು ಗಣಪತಿ ವಿಚಾರ ಮಾತಾಡಬೇಕಾದ್ರೆ ಬುಧವಾರ ಅಂತ ಹೇಳ್ತೀವಿ, ಮಂಗಳವಾರ ಅಂತ ಹೇಳ್ತೀವಿ. ಹಾಗೆ ಅಂದ್ಬಿಟ್ಟು ಇವರು ಯಾವುದು ಕಾರಣಕ್ಕೂ ಪ್ರತಿಯೊಂದು ಅದನ್ನೇ ವಿಚಾರ ಹೇಳ್ತಾರೆ ಅಂತ ಅನ್ಕೋಬೇಡಿ. ರಸ್ತೆಗೆ ವಿಚಾರವಾಗಿ ಬರ್ತೀವಿ ಅಂತ ಇಟ್ಕೊಳ್ಳಿ. ಆ ರಸ್ತೆ ಅನ್ನೋದು ಬಹಳ ಚೆನ್ನಾಗಿ ಗಮನ ಇಟ್ಟು ಕೇಳ್ಕೋಬೇಕು. ರಸ್ತೆ ಅಂದರೆ ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ. ಪೂರ್ವಕ್ಕೆ ಅಕಸ್ಮಾತ್ ನೇರವಾಗಿ ಟಿ ಶೇಪಲ್ಲಿ ರಸ್ತೆ ಇತ್ತು ಅಂದರೆ ಇದನ್ನು ಭಾಳ ಜನ ಕಾರ್ಯಕ್ರಮ ನೋಡಿರೋರು ನೋಡದೇ ಇರೋರಿಗೂ ವಿಚಾರ ತಿಳಿಸಿ. ಯಾಕೆಂದರೆ ಪಾಪ ಅವ್ರು ನೋಡದೇ ಇದ್ದ ಪಕ್ಷದಲ್ಲಿ ಅಯ್ಯೋ ಏನಂದ್ರೋ ಗೊತ್ತಾಗಿಲ್ಲ ಅಂತಾರೆ. ಕೆಲವರಿಗೆ ಅಕಸ್ಮಾತ್ ಬುದ್ಧಿ ಇಲ್ದಿದ್ದವ್ರಿಗೆ ಹೇಳ್ಕೊಡಿ. ಯಾವ ಕಾಲಕ್ಕೂ ಒಂದು ಏನು ಹೇಳ್ತೀನಿ ಅಂದರೆ, ಲ್ಯಾಂಡ್ ಡೆವಲಪರ್ಸು ಅಥವಾ ಸೈಟ್ಗಳು ಮಾಡ್ತಿರಲ್ಲ, ಫಸ್ಟು ನಿಮ್ಮನ್ನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಬುದ್ಧಿ ಇರಬೇಕು, ಒಂದು ಸ್ವಬುದ್ಧಿ. ಇನ್ನೊಂದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಯಾವತ್ತೂ ಸ್ವಾರ್ಥಿಗಳಾಗಬೇಡಿ. ಒಂದು 10 ಎಕರೆನಲ್ಲಿ ಒಂದು 2 ಎಕರೆ ರೋಡ್ಗೆ ಹೋಯ್ತು ಅಂದರೆ ನಿಮ್ಮ ತಾತನ ಮನೆ ಗಂಟೆ ಏನೂ ಹೋಗಲ್ಲ. ಅರ್ಥ ಆಯ್ತಾ? ಅಲ್ಲಿಗೋಸ್ಕರ ಅಯ್ಯೋ ಆ ರಸ್ತೆ ಹೊಟ್ಟೋಗುತ್ತೆ, ಇಲ್ಲಿದ್ದರೆ ಇನ್ನೊಂದು 2 ಸೈಟ್ ಎಕ್ಸ್ಟ್ರಾ ಸಿಗುತ್ತೆ ಅಂದ್ಬಿಟ್ಟು ಸೊಟ್ಟ ಪಟ್ಟ ಏನು ಜಾಗ ಇದೆಯೋ ಅದರಲ್ಲೂ 1-2 ಸೈಟ್ ಮಾಡ್ಕೋಬೇಕು ಅನ್ನೋದು. 30 ಅಡಿ ರಸ್ತೆ ಇರತಕ್ಕಂಥದ್ದನ್ನು 10 ಅಡಿ ಮಾಡಿಬಿಡೋದು. ಇಲ್ಲ ಯಾವ ಕಾಲಕ್ಕೂ ಎಲ್ಲ ದಕ್ಷಿಣ ಪಶ್ಚಿಮ ಜಾಸ್ತಿ ಮಾಡೋದು. ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೇ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ನೀವು ಮಾಡಬೇಕಾದ್ದೇನು ಅಂದರೆ, ಪೂರ್ವ ಉತ್ತರದ್ದೇ ಸೈಟು ಮಾಡಿಟ್ಟಿರ್ತಕ್ಕಂಥದ್ದು ಏನು ಮಾಡೋಕ್ಕಲ್ಲ, ಹಣೆ ಬರ. ಎಷ್ಟೋ ಜನ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಹಣೆ ಬರ. ಎಷ್ಟೋ ಜನ ಬಂದು ಪಾಪ ಹೇಳಿದ್ರು, ಗುರುಗಳೇ ನೀವು ಹೇಳೋದು ಹೇಳ್ಬಿಟ್ರಿ, ನಮ್ಗಳಿಗೆ ಮನೆ ಸಿಗ್ತಾ ಇಲ್ಲ. ಎಲ್ಲ ಪೂರ್ವದ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಉತ್ತರದ ಮನೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸರಿ ಆಯಿತು, ದಕ್ಷಿಣದ ಮನೆಯವ್ರು ಗಟ್ಟಿ ಅಂದರೆ ಏನು ಮಾಡೋದು, ಅವ್ರು ಹೇಳಿದ್ರು ಅಂತ ನಾವು ಚೇಂಜ್ ಮಾಡೋಕ್ಕಾಗತ್ತಾ? ಸ್ವಂತ ಮನೆ ನಮ್ಮ ತಾತ ಮಾಡಿಟ್ಟಿದ್ದು, ಗಂಟು ಕಟ್ಕೊಂಡು ಕೂತ್ಕೊಳ್ಳಿ, ಆಲ್ದ ಮರ ತಂದೆ ಹಾಕದ ಅಂದ್ಬಿಟ್ಟು ಅಲ್ಲಿ ನೇತಾಡ್ತಾ ಕೂತ್ಕೊಳ್ಳಿ. ನೇತಾಡ್ರಮ್ಮ ನೇತಾಡು ಅಂತ ಏನು ಮಾಡ್ತೀರಾ? ನಿಮ್ಮ ಹಣೆ ಬರ ಯಾತಕ್ಕೂ ತಿಳ್ಕೊಳ್ಳಿ. ದಕ್ಷಿಣಕ್ಕೆ ಅಕಸ್ಮಾತ್ ಮಾತ್ರ ನೀವು ಕೂತಿದ್ದರೆ ರಸ್ತೆ, ಈಗ ದಕ್ಷಿಣ ಹಿಂಗಿರ್ತೀನಿ, ನಾನು ಕೂತಿರ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಮುಂದೆ ನಾನೇ ದಕ್ಷಿಣ ಅಂತ ಇಟ್ಕೊಳ್ಳೋಣ. ನನ್ನ ಮುಂದೆ ಮನೆ ಒಳಗಿದ್ದೀನಿ, ಮನೆ ಹೊರಗಡೆ ಹೀಗೇ ನೇರವಾಗಿ ಏನಾದರೂ ರಸ್ತೆ ಬಂತು ಅಂತ ಇಟ್ಕೊಳ್ಳಿ. ಆ ಮನೆಗೆ ಮೃತ್ಯು ಡೈಲಿ ಬರುತ್ತೆ. ಹಲೋ ಬರ್ತಾ ಇದ್ದೀರಾ ಅಂತ ಯಮದೂತರು ಕಳಿಸ್ತಾ ಇರ್ತಾನೆ. ಏನಂದರೆ ಒಬ್ಬನು ಕಾಯಿಲೆಗೆ ಹೋಗ್ತಾನೆ, ಹೋದವನು ವಾಪಸ್ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಆ್ಯಂಬುಲೆನ್ಸ್ ಸ್ಟ್ರೆಚ್ಚರ್ ಹಿಂಗೆ ಎತ್ತಿ ಅವರು ಸ್ಟ್ರೆಚ್ಚರ್ ಹಾಕೋಷ್ಟರಲ್ಲಿ ಪೇಷಂಟ್ ಡೈಡ್. ಆಪ್ರೇಷನ್ ಸಕ್ಸಸ್. ಸರಿ ಆಪ್ರೇಷನ್ ಮಾಡಿಬಿಟ್ವಿ. ಆಪ್ರೇಷನ್ ಅಂದರೆ ಕುಜ ಕತ್ತರಿಸ್ತಾನೆ, ಎಲ್ಲ ಮಾಡಿ ಎಲ್ಲ ಆಯ್ತು ರೀ, ಹಾಕಿದ್ದೀವಿ, ಬೆಡ್ಗೆ ಹಾಕಿದ್ದೀವಿ, ಅದೇನೋ ಇನ್ಕ್ಯೂಬೇಟ್ ಹಾಕಿದ್ದೀವಿ, ಉಸಿರಾಡಕ್ಕೆ ಸ್ವಲ್ಪ ಎಲ್ಲ ಆಪ್ರೇಷನ್ ಆಯಿತು, ಬಳಸ್ಬಿಟ್ರಲ್ಲ ಚೆನ್ನಾಗಿ. ಯಾಕೆಂದರೆ ಫಸ್ಟ್ ಕ್ಲಾಸಾಗಿ ದುಡ್ಡು ತಿಂದಾಗೋಯ್ತು. ಇನ್ನೇನು ಮಾಡ್ತೀರಾ? ಆಗ ಆ ದುಡ್ಡು ತಿಂದ ಮೇಲೂ ಕೆಲವರು ಇದ್ದಾರೆ ನಿಜವಾಗ್ಲೂ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆದರೆ ನಿಮ್ಮ ಹಣೆ ಬರ ಅಕಸ್ಮಾತು ಚೆನ್ನಾಗಿಲ್ಲ ಅಂದರೆ ದಕ್ಷಿಣದ ಬಾಗ್ಲೂ ವಿಶೇಷವಾಗಿ ಹೋದವನು ವಾಪಸ್ ಬರೆದಿದ್ದ ಹಾಗೆ ನೋಡ್ಕೊಳ್ಳುತ್ತೆ. ಇಲ್ಲದೆ ಏನು ಮಾಡ್ತಾನೆ ಗೊತ್ತಾ? ಆಪ್ರೇಷನ್ ಆಗಿರುತ್ತೆ, ಅವ್ನು ಹೇಳಿರ್ತಾನೆ ಡಾಕ್ಟ್ರು, ನೀರು ಕುಡಿಬೇಡಿ, ಸ್ಟಿಚಸ್ ಬಿಚ್ಕೊಂಡ್ಬಿಡುತ್ತೆ, ಹುಷಾರ್ ಅಂತ. ಬಾಯರ್ಕೆ ಆಗತ್ತೆ ಸರ್, ದಯವಿಟ್ಟು 7 ಅವರು ನೀವು ನೀರು ಕುಡಿದೇ ಇರಬೇಕು. ಹಾಗೇ ಕಂಟ್ರೋಲ್ ಮಾಡ್ಕೊಂಡಿರಿ ಅಂತಾನೆ. ಆಗಲ್ಲ, ಏನು ಮಾಡ್ತಾನೆ, ಕೈ ತೊಳ್ಕೊಂಡಿರ್ತಾನೆ, ನರ್ಸ್ ಬಂದು ತೊಳೆದಿರ್ತಾಳೆ, ಆತ ಈ ಕಡೆ ನೋಡ್ತಾನೆ, ಯಾರು ಇದಿಗಿಲ್ವಾ, ಕುಡಿದು ಬಿಡ್ತಾನೆ. ಮುಗ್ದಾಯ್ತು, ಸ್ಟಿಚಸ್ ಹಾಕಿರೋದೆಲ್ಲ ಕದಸ್ಕೋಗುತ್ತೆ, ಮುಂಡಾ ಮುಚ್ತು. ಯಾಕೆ? ದಕ್ಷಿಣದ ಮನೆಗೆ ಕೂತಿರೋ ರೋಡು. ಆ ಮಕ್ಕಳು ಅಕಸ್ಮಾತ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಇವತ್ತು ಹೋದ ಮಕ್ಕಳು ಸಾಯಂಕಾಲ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ರೋಡ್ಗೆ ಎದುರುಗಡೆ ಬಾಗಿಲಿಗೆ ಎದುರು ಟೀ ಶೇಪಲ್ಲಿ ಕೂತು. ಅದು ಅಕಸ್ಮಾತ್ ಹೇಗಿದ್ರೆ ದಕ್ಷಿಣಕ್ಕೆ ಎಷ್ಟು ಅಪಘಾತಗಳಾಗತ್ತೆ ಅಂದರೆ, ಸಾಯಂಕಾಲ ಆದರೆ ಮಗ ಮೋಟ್ರ್ ವೆಹಿಕಲ್ ಟರ್ರಂತ ಬರ್ತಾನೆ, ಸಿಗ್ನಲ್ ಇನ್ನೇನು ಬಿಡಕ್ಕೆ ಮೊದಲು ಫುಟ್ಪಾತ್ ಮೇಲೆ ಹತ್ಕೊಂಡ್ಬರ್ತಾನೆ, ಪಕ್ಕದಲ್ಲಿರೋನು ಲಾರಿ ಜಡ್ ಅಂತ ಗುದ್ದುತ್ತಾನೆ. ಅವನು ಫುಟ್ಪಾತ್ ಮೇಲೆ ಬಂದಿರ್ತಾನೆ, ಇವನು ಹಣೆ ಬರಕ್ಕೆ. ಅಥವಾ ಇವ್ನು ನೆಟ್ಟಿಗೆ ಹೋಗ್ತಾ ಇದ್ರು, ಇನ್ನೊಬ್ಬ ಬಂದು ಗುದ್ದುತ್ತಾನೆ. ಅದಕ್ಕೆ ಯಾವತ್ತು ನಾವು ಸರಿ ಇದೆ ಅಂದ್ರೂ ಮುಂದೆ ಹುಚ್ಚಿರ್ತಾರೆ ಅಂತ ಜ್ಞಾಪಕ ಇರಬೇಕು ನಿಮಗೆ. ಯಾವುದೇ ಮೋಟ್ರ್ ಬೈಕ್ ಓಡಿಸೋರು ಈ ಕಾಲದಲ್ಲಿ ಯುವ ಪೀಳಿಗೆಯಲ್ಲಿ ಭಾಳ ಜನ ಮೋಟ್ರ್ ಬೇಕು, ಈಸಿ ಮೆಥಡ್ ಅಂತ ಹೊಟ್ಟೋಗ್ತಾರೆ, ಭಾಳ ಕಷ್ಟ. ಆದರೂ ಸಹ ಯಾವತ್ತು ತಿಳ್ಕೊಳ್ಳಿ, ತಾಳ್ಮೆಯಿಂದ ಹೋಗಿ. ಎಷ್ಟೇ ನಾವು ತಾಳ್ಮೆಯಿಂದ ಹೋದ್ರೆ ನಮ್ಮ ಹಣೆ ಬರೋಕ್ಕೆ ಮನೆ ವಾಸ್ತು ಚೆನ್ನಾಗಿರಲ್ಲ, ಇಲ್ಲ ನಿಮ್ಮ ಗ್ರಹಗತಿಗಳು ಚೆನ್ನಾಗಿರಲ್ಲ, ಯಾವ ರೀತಿ ಏನಾಗುತ್ತೋ ಗೊತ್ತಿಲ್ಲ. ದಿನ ನಾನು ಏನು ಹೇಳ್ತೀನಿ, ದೇವರ ಮನೆಯಲ್ಲಿ ಎಂಥ ಮನೆ ಇರಲಿ, ಎಂಥ ಹಾಳು ಬಿದ್ದೋಗಿ ರಸ್ತೆ ಇರಲಿ, ನಿಮ್ಮ ಮನೆ ಒಳಗೆ ಮಾಡಬೇಕಾದ್ದೇನು ಅಂದರೆ, ಪ್ರತಿ ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಮಂತ್ರಾಕ್ಷತೆಯನ್ನು, ಕೆಂಪು ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಕ್ಕಂಥ ತೊಗೊಂಬಂದಿರಬೇಕು, ಒಂದು ಡಬ್ಬಿಲಿ ಹಾಕಿಟ್ಕೊಳ್ಳಿ. ಆ ಡಬ್ಬಿಲಿ ಹಾಕ್ಕೊಂಡಿರ್ತಕ್ಕಂಥದ್ದು ಮಂತ್ರಾಕ್ಷತೆನ ಹೊರಗಡೆ ಹೋಗೋಕ್ಕೆ ಮೊದಲು, ರಾಘವೇಂದ್ರ ನಿನ್ನ ಹಣೆ ಮೇಲೆ ನನ್ನ ವಿಶೇಷವಾಗಿರ್ತಕ್ಕಂಥ ಹಣೆ ಬರವನ್ನು ಬದಲಾಯಿಸಿರ್ತಕ್ಕಂಥದ್ದು, ನಿನ್ನ ಹಣೆ ಬರ ಅಂತಕ್ಕಂಥದ್ದು ನನ್ನನ್ನು ನೀನು ಕಾಪಾಡೋನು ಭಗವಂತ. ಇಷ್ಟೆಲ್ಲ ಕಾಪಾಡ್ತಾ ಇರ್ತಕ್ಕಂಥ ನೀನು ಯಾವ ಕಾಲಕ್ಕೂ ತಿಳ್ಕೊ, ಭಗವಂತ ನಿಷ್ಠೆ ಅನುಷ್ಠಾನದಲ್ಲಿ ನಂಬಿದ್ದೀನಿ, ಹೋಗಿ ವಾಪಸ್ ಬರೋವರೆಗೂ ನಿನ್ನ ಮಂತ್ರಾಕ್ಷತೆ ನನ್ನ ಶಿರಸ್ಸಿನ ಮೇಲೆ ಶ್ರೀರಕ್ಷೆ ಅಂದ್ಕೊಂಡು ಹೋಗಿ.
ಹೋಗ್ಬಿಟ್ಟು ವಾಪಸ್ ಬರೋವರೆಗೂ ಆ ಭಗವಂತನ ರಕ್ಷೆ ನಿಮ್ಮಲ್ಲಿರುತ್ತೆ. ಮನೆಗೆ ಬಂದ ತಕ್ಷಣ ರಾಘವೇಂದ್ರ ಸ್ವಾಮಿಗಾಗಲಿ ಮನೇಲಿರ್ತಕ್ಕಂಥ ದೇವ್ರಿಗೆ ಒಂದು ಸಾಷ್ಟಾಗಿ ನಮಸ್ಕಾರ ಹಾಕಿ, ನೋಡಪ್ಪ ಹೋದವನು ವಾಪಸ್ ಬಂದಿದ್ದೀನಿ. ಏನು ರಕ್ಷೆ ಅಂದರೆ ನಿನ್ನ ಅನುಗ್ರಹದಿಂದ ಆ ಮಂತ್ರಾಕ್ಷೆ ತಲೆ ಮೇಲೆ ಹಾಕೊಂಡಿದ್ದೀನಲ್ಲ ಅದೇ ಶ್ರೀರಕ್ಷೆ ಅನ್ನೋ ರೀತಿ ನೀವಿದ್ದರೆ ಎಂಥ ಅಪಘಾತದಿಂದ ಕುಂಬಳಕಾಯಲ್ಲಿ ಹೋಗೋಷ್ಟು ಸಾಸಿವೆ ಇಲ್ಲ. ಅಂದರೆ ಏನಾಗುತ್ತೆ ಅಂದರೆ ಕೆಲವು ಜ್ಯೋತಿಷ ಹೇಳ್ತಾರೆ, ಇವತ್ತು ಕೈಕಾಲು ಮುರಿದುಬಿಡುತ್ತೆ ಹುಷಾರ್ ಅಂತಾನೆ. ಕೈಕಾಲು ಮುರಿದೋಗುತ್ತೆ ಹುಷಾರ್ ಅಂದ್ರೂ ನೀವೇನು ಮಾಡಬೇಕು, ಅಕಸ್ಮಾತ್ ಹಾಗೂ ಇಲ್ಲ ನಿಮ್ಮ ಹಣೆ ಬರಲು ಬೀಳಬೇಕು ಅಂತಿರುತ್ತೆ. ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ, ಕುಜನಿಂದ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಆದರೂ ಏನು ಮಾಡ್ತಾರೆ ಗೊತ್ತಾ, ಕುಂಬಳಕಾಯಲ್ಲಿ ಹೋದ ಸಾಸಿವೆಲ್ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅದನ್ನು, ನೀವು ಹೋಗ್ತಾ ಇರ್ತೀರ, ಹೇಗೋ ಎಡು ಬೀಳ್ತೀರಾ, ಬಿದ್ದು ಕೈಕಾಲು ಮುರಿಯೋ ಅಷ್ಟಲ್ಲಿ ಲಾರಿ ಬರಬೇಕು. ಲಾರಿ ಬಂದು ಫಟ್ ಅಂತ ಹೋದರೆ ಕಾಲು ಆ ಕಡೆ ಕಿತ್ತೋಗಿರುತ್ತೆ, ದೇಹ ವಲವಲ ಅಂತ ಒದ್ದಾಡ್ತಿರುತ್ತೆ. ಹಾಗೆ ಒದ್ದಾಡೋ ಬದಲು ಬಿದ್ದಿರೋ ಜಾಗದಲ್ಲಿ ಆ ಟೈಮ್ ಕರೆಕ್ಟಾಗಿ ಯಾವ ಲಾರಿ ಯಾವ ಗಾಡಿ ಓಡಾಡ್ತಿಲ್ಲ, ತಕ್ಷಣ ಏನೋ ಬಂದು ಎತ್ತಾನೆ, ಅಟ್ಲೀಸ್ಟ್ ಎತ್ತಿನ ಗಾಡಿ ಹೋಗೋನು, ಅಥವಾ ಯಾರೋ ಪಕ್ಕದಲ್ಲಿ ಹೋಗಿ ನಡ್ಕೊಂಡು ಹೋಗ್ತಿರೋ ಎತ್ತಾರೆ. ಅಂದರೆ ನಿಮ್ಮ ಹಣೆ ಬರದಲ್ಲಿ ಆ ಮಂತ್ರಾಕ್ಷತೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ಆ ಸಮಯಕ್ಕೆ ಯಾವ ಗಾಡಿನೂ ಬರಲ್ಲ. ಇಲ್ಲದ್ರೆ ಅಷ್ಟು ಟ್ರಾಫಿಕ್ ರೋಡಲ್ಲಿ ಹಿಂಗೆ ಇಲ್ಲ, ನೀವು ಹಿಂಗೇ ಹಾಳಾಗಬೇಕು, ಹಿಂಗೇ ಬೀಳಬೇಕು ಅನ್ನೋದು ಯಾರನ್ನೂ ತಪ್ಸೋಕ್ಕಾಗಲ್ಲ. ಗಂಡ ಹೆಂಡತಿ ಇಬ್ಬರು ಗಾಡೀಲಿ ಹೋಗ್ತಿರ್ತಾರೆ, ದಕ್ಷಿಣದ ಮನೆ ಫಸ್ಟ್ ಕ್ಲಾಸ್ ಸ್ಕೂಟ್ರಲ್ಲಿ ಹೋಗ್ತಿರ್ತೀರ, ಅವ್ನು ಯಾರೋ ಬಂದಾಗ ಬ್ರೇಕ್ ಹಾಕಿದ್ರು ಬೇಕ್ ಹಿಡಿತಾರೆ ಕಣ, ಏನು ಮಾಡೋದು ಅಂತ ತಪಕ್ಕಂತ ಹೆಂಡತಿ ಈ ಕಡೆ, ಗಂಡ ಆ ಕಡೆ. ಗಂಡ ಆದರೂ ಬಿದ್ದಾಗ ಅಕಸ್ಮಾತ್ ಬಸ್ ಹೋಗ್ಬೋದು, ಅಥವಾ ಹೆಂಡತಿ ಬಿದ್ದ ತಕ್ಷಣ ಅವಳು ಚಟ್ ಅಂದ ತಕ್ಷಣ ಮಕ್ಕಳು ಏನಾಗ್ತಾರೆ, ಅನಾಥರು. ಅದಕ್ಕೆ ಹೇಳೋದು, ದಕ್ಷಿಣದ ಮನೆ ಕೂತಾಗಿದ್ದ ಪಕ್ಷದಲ್ಲಿ, ನಾನು ಕೂತ ಹಾಗೆ ನೇರವಾಗಿ ದಕ್ಷಿಣಕ್ಕೆ ಎದುರುಗಡೆ ಬಾಗಿಲು ಇದ್ದಕ್ಕೆ, ಆ ಬಾಗಿಲು ಎದುರುಗಡೆ ರೋಡ್ ಇದ್ದರೆ ಆ ರೋಡ್ ಅಲ್ಲಿಂದ ಬಂದು ನಿಮ್ಮ ಮನೆ ಬಾಗಿಲಿಗೆ ದಕ್ಷಿಣಕ್ಕೆ ಮುಟ್ಟಿದ್ರೆ, ಅಂದರೆ ಉತ್ತರಾಭಿಮುಖಕ್ಕಲ್ಲ ದಕ್ಷಿಣಕ್ಕೆ ರೋಡು, ಉತ್ತರ ನಿಮ್ಮ ಮನೆ ಇರುತ್ತೆ, ಆ ಮನೆ ಭಾಗ ಉತ್ತರದಲ್ಲಿರುತ್ತೆ, ದಕ್ಷಿಣಕ್ಕೆ ರೋಡು, ಮನೆ ಬಾಗಿಲು ತಕ್ಷಣ ದಕ್ಷಿಣ ಕಾಣಬೇಕು. ಹಾಗಿದ್ದುಬಿಟ್ರೆ ಭಾಳ ಡೇಂಜರಸ್. ಆವಾಗ ಏನು ಮಾಡಬೇಕು, ಮನೆ ಹೊರಗಡೆ ವಿಶೇಷವಾಗಿ ಒಂದು ಆಂಜನೇಯ ಸ್ವಾಮಿಯನ್ನು ಹಾಕ್ತಕ್ಕಂಥ ವಿಚಾರ. ಆಂಜನೇಯನ್ನು ಹೇಗೆ ಹಾಕಬೇಕು ಅಂದರೆ, ಲಕ್ಷ್ಮಣ ವಿಗ್ರಹ ತಂದಿಡೋದು ಅದೆಲ್ಲ ಮಾಡೋದಲ್ಲ, ಈ ಒಂದು ಪುಟಾಣಿಯಾಗಿ ಆಂಜನೇಯನ ಇಟ್ಕೋಬೇಕು. ಪ್ರತಿದಿನ ಆ ರಸ್ತೆಯಲ್ಲಿ ನೀವು ಬದಲಾಯಿಸ್ತಕ್ಕಂಥದ್ದು ಏನು ಅಂದರೆ, ನಿಮ್ಮ ಮನೆ ಕಾಂಪೌಂಡ್ನ ಹೊಡೆದುಬಿಟ್ಟು ಆ ಎದುರುಗಡೆ ರೋಡ್ ತಕ್ಕಂಥ ಅಟ್ಲೀಸ್ಟ್ ಪಕ್ಕದಲ್ಲಿ ಹಾಕ್ಕೋಬೋದು. ಆ ಪಕ್ಕ ಭಾಗದಲ್ಲಿ ಹಾಕ್ಕೊಳ್ತಕ್ಕಂಥ ಅವಕಾಶನೂ ಆಗಲಿಲ್ಲ, ನೇರವಾಗಿ ಇದೆಯಪ್ಪ ನಮ್ಮ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ ಅಂದರೆ, ವಿಧಿ ಲಿಪಿತ ಯಾರ ಕೈಯಲ್ಲೂ ಹಣೆ ಬರ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ. ಆದರೆ ಪಶ್ಚಿಮದಲ್ಲಿ ಈ ರೀತಿಯೆಲ್ಲ ಆಗತ್ತಾ ಇಲ್ವಾ ಅನ್ನೋದಕ್ಕೆ ಏನು ಮಾಡಬೇಕು, ತಾಳ್ಮೆ ಬೇಕು. ಗುರುಜಿ, ತಾಳಿದವನು ಬಾಳಿಗೆ ಅನ್ನೋಂಥ ಒಂದು ಮಾತಿದೆ. ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಆ ಕೆಲಸದಲ್ಲಿ ತಾಳ್ಮೆ ಅನ್ನೋದು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.